ಇಂದು ಅಂದರೆ ಜನವರಿ 6, 2026 ಮಂಗಳವಾರದಂದು ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರುವ ಪ್ರಸಿದ್ಧ ಟೌನ್ ಹಾಲ್ನಲ್ಲಿ ಈ ಅದ್ಧೂರಿ ಸಮಾರಂಭ ನಡೆಯಲಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ನೇತೃತ್ವದಲ್ಲಿ 2026ರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಲೋಕಾರ್ಪಣೆ ಮಾಡಲಾಗುತ್ತಿದೆ. ಇದರ ಜೊತೆಗೆ ಮತ್ತೊಂದು ವಿಶೇಷವೆಂದರೆ ಪಡಿತರ ವಿತರಕರ ಬದುಕನ್ನು ಬಿಂಬಿಸುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಹೆಸರಿನ ಚಲನಚಿತ್ರದ ಟೀಸರ್ ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆಯಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘ ಹಾಗೂ ರಾಜ್ಯದ ಪ್ರಮುಖ ಗಣ್ಯರು ಭಾಗವಹಿಸಲಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಮಹತ್ವ ಮತ್ತು ವಿತರಕರ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಬಹಳ ಕುತೂಹಲ ಮೂಡಿಸಿದೆ. ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ. ಇವತ್ತೇನೋ ಈ ರಾಜ್ಯದ 20,000 ಜನದ ಸಮಸ್ಯೆಗಳ ಸರ್ವರ್ ಸಮಸ್ಯೆ ಇರ್ಬೋದು, ಸಾಗಾಣಿಕೆ ಸಮಸ್ಯೆಗಳಿರ್ಬೋದು, ಮತ್ತು ಕಮಿಷನ್ ಬಿಡುಗಡೆ ಮಾಡಿದ್ರು ಜಿಲ್ಲಾ ಲೆವೆಲಲ್ಲಿ ವಿಳಂಬ ಮಾಡ್ತಾರೋ ಸಮಸ್ಯೆಗಳಿರ್ಬೋದು, ಇದನ್ನು ಬಗೆಹರಿಸೋಕ್ಕೋಸ್ಕರ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇರ್ತೀವಿ. ಅದಕ್ಕೆ ಮಾನ್ಯ ಸಚಿವರು ಯಾರೇ ಇರಲಿ 20 ವರ್ಷದಿಂದ ಅವ್ರು ಕರೆಸ್ತೀವಿ. ಅವ್ರ ಮೂಲಕ ನಮ್ಮ ಕೆಲಸನ, ನಮ್ಮ ಶಕ್ತಿನ ತೋರಿ, ನಮ್ಮ ಜನಗಳ ಭಾವನೆನ ತೋರಿಸಿ ಅವ್ರ ಸಮಸ್ಯೆ ಏನಿದೆ ಅಂತ ಅವರು ಮಾತಾಡೋಕೆ ಅನುಕೂಲ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಏನು ಭರವಸೆ ಕೊಟ್ಟರು ಸರ್? ಭರವಸೆ ಕೊಟ್ಟಿದ್ದಾರೆ ಮಿನಿಸ್ಟರ್, ಭರವಸೆ ಕೊಟ್ಟಿದ್ದಾರೆ. ನಾವು ಕೊಟ್ಟಿದ್ದೀವಿ, ಅವರು ಮನವಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಬಜೆಟಲ್ಲಿ ಕಮಿಷನ್ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಡಿ, ಸರ್ವರ್ ಸಮಸ್ಯೆನ, ಅದಕ್ಕೆ ಟೆಕ್ನಿಕಲ್ ಸಮಸ್ಯೆಗಳಿವೆ ಅದನ್ನು ಬಗೆಹರಿಸ್ಕೊಡಿ, ಇವೆಲ್ಲ ಸಮಸ್ಯೆನ ಲೆಟರ್ ಮೂಲಕ ಅಂತ ಕೊಟ್ಟಿದ್ದೀವಿ. ಕಿಟ್ ಕೊಡೋ ವಿಚಾರದಲ್ಲೂ ಮಾತಾಡಿದ್ವಿ. ನಾವು ಕಿಟ್ಗೆ ಏನು ಕಮಿಷನ್ ಕೊಡ್ತಾ ಇದ್ದೀವಿ, ಈಗೇನು 5 kg ಅಕ್ಕಿಗೆ 34 ಕೋಟಿ ಕೊಡ್ತಾರೆ ಒಂದು ತಿಂಗಳಿಗೆ. ಅವರು ಏನಾರ ಕೊಡಿ, ನಾವು ಅಷ್ಟು ಕಮಿಷನ್ನು ನಮ್ಮ ಮಾಲೀಕರು ಬರಬೇಕು ಅಂತ ನನ್ನ ಒತ್ತಡ ಇತ್ತು. ಮಾನ್ಯ ಸಚಿವರು ಎಲ್ಲರ ಮುಂದೆ ಒಪ್ಕೊಂಡಿದ್ದಾರೆ. ಈಗ ಅದೇನು ಕಮಿಷನ್ ಬರ್ತಾ ಇದ್ದೋ ಅದನ್ನು ನೀವು ಕಿಟ್ ಕೊಟ್ಟರು ಅಷ್ಟು ಕಮಿಷನ್ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ದೊಡ್ಡ ಮಾತು, ದೊಡ್ಡ ಮನಸ್ಸು ಮಾಡಿ ಅವರು ಹೇಳಿದ್ದಾರೆ. ಮತ್ತು ನೆಕ್ಸ್ಟ್ ಬಜೆಟ್ನಲ್ಲಿ, ಫೆಬ್ರವರಿ ಬಜೆಟ್ನಲ್ಲಿ ಸಾಧ್ಯವಾದಷ್ಟು ನಾನು ಮುಖ್ಯಮಂತ್ರಿಯವ್ರ ಜೊತೆ ಚರ್ಚೆ ಮಾಡಿ, ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡಿ, ನಿಮ್ಮ ಮಾಲೀಕರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ, ನಿಮ್ಮ ಜೊತೆ ನಾನು ಇರ್ತೀನಿ ಸದಾ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ಟೀಸರ್ ಕೂಡ ಬಿಡುಗಡೆ ಮಾಡ್ತಾರೆ. ಏನು ಸರ್? ನಮ್ಮದು ಅದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ನಮ್ಮದು. ನಾವು ಈ ಸಮಸ್ಯೆ ಏನಿದೆ, ಕಾರ್ಡ್ದಾರ ಸಮಸ್ಯೆ ಏನಿದೆ, ಕೇಂದ್ರ ಸರ್ಕಾರದ ಏನು ಒತ್ತಡಗಳು, ರಾಜ್ಯ ಸರ್ಕಾರದ ಒತ್ತಡಗಳೇನು, ಒಬ್ಬ ಮಾಲೀಕ ಸತ್ತರೆ ಅವನ ಕುಟುಂಬಕ್ಕೆ ನೆರವು ನೀಡಬೇಕಾದ್ರೆ ಏನನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾವ್ರು ಇಲಾಖೆ ಅಧಿಕಾರಿಗಳು. ಅದಕ್ಕೋಸ್ಕರ ಇವಳು ಯಾರೋ ತುಪ್ಪದ ಬೆಳಗ್ಗೆ ನಮ್ಮ ರಾಗಿಣಿ ಹಾಕ್ಕೊಂಡು ಮಾಡಿದ್ದೀವಿ. ನಾವು ಹಾಕ್ಕೊಂಡು ಮಾಡಿದ್ದೀವಿ ಅಂದರೆ ಫಿಲಮ್ನಲ್ಲಿ ಮಾಡಿದ್ದೀವಿ. ಅದರಿಂದ ಚೆನ್ನಾಗಿ ಮಾಡಿದ್ದಾರೆ. ಜನ ಎಲ್ಲ ನೋಡ್ತೀವಿ, ಇಡೀ ರಾಜ್ಯದ ಜನ ನೋಡಿ, ಕಾರ್ಡ್ದಾರೆಲ್ಲ ಹೋಗಿ ನೋಡಿದ್ರೆ ಪಾರ್ಟ್ 2 ತೆಗಿತೀವಿ. ಆಗ ಅದರಲ್ಲಿ ಬೇರೆ ಇನ್ನೊಬ್ಬರನ್ನ ತಗೊಂಡು ಅವ್ರನ್ನ ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ, ನಮ್ಮ ಏನು ಫಿಲಮ್ನಲ್ಲಿ ಏನಾಗಿದೆ ಅಂದರೆ ನಮ್ಮ ರಾಮಮೂರ್ತಿ ಸಾಹೇಬರು ಮತ್ತು ಭಾಮಾ ಹರೀಶ್ ಅವರು ಅವರೆಲ್ಲ ಹೆಸರುವಾಸಿಕೆ ಮಾಡೋದವರು, ಫಿಲಮ್ ಚೇಂಬರ್ ಅಧ್ಯಕ್ಷರಾಗಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಖುಷಿ ಆಯ್ತದೆ ಆ ಫಿಲಮ್ ತೆಗೆದಿರೋದು. ನಾವು ಈ ದೇಶದಲ್ಲಿ ಈಗ ನಮ್ಮ ಸುಮಾರು 6 ರಾಜ್ಯದವ್ರು ಬಂದಿದ್ದಾರೆ. ಅವರು ಈ ಟೀಸರ್ ನೋಡ್ಬಿಟ್ಟು ನಾವು ಮಾಡಬೇಕು ನಮ್ಮ ಭಾಷೆಯಲ್ಲಿ ಅಂತ ಹೇಳ್ತಾವ್ರೆ. ಆಕ್ಟ್ ಮಾಡಿ ನೀವೇನೇ ಅಂತ ಅಂದ್ಬಿಟ್ಟು ನೋಡೋಣ, ಎಲ್ಲಿ ಗಂಟೆ ಅಲ್ಲಿ ಗಂಟೆ ಮಾಡೋಣ. ನಾವು ಮಾಲೀಕರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಾಲೀಕರೇ ನಮ್ಮ ದೇವರುಗಳು. ಅವರು ನನಗೆ 20 ವರ್ಷದಿಂದ ಒಂದು ಫೋನ್ ಮಾಡಿದ್ರೆ ಇಷ್ಟೊಂದು ಜನ ಬಂದು ಸೇರ್ತಾರೆ ಅಂದರೆ ನಮ್ಮ ಮೇಲೆ ಗೌರವ ಇಟ್ಕೊಂಡಿದ್ದಾರೆ. ಅವ್ರ ಋಣ ನಾನು ತೀರಿಸಲೇಬೇಕು. ಕಮಿಷನ್ ಹೆಚ್ಚಳ ಮಾಡೋದಾಗಲಿ, ಸಮಸ್ಯೆಗಳು ಬಂದಾಗ ನಿವಾರಣೆ ಮಾಡೋದಾಗಲಿ, ದೇಶದ ಸಚಿವರಾಗಲಿ, ರಾಜ್ಯ ಸಚಿವರಾಗಲಿ ಅವ್ರ ಕೈಯೋ ಕಾಲ ಹಿಡಿದು ನಮ್ಮ ಇಡೀ 20,000 ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅಷ್ಟೊಂದು ಧೈರ್ಯ ತುಂಬಿದ್ದಾರೆ. ಇಷ್ಟೊಂದು ಜನ ಬಂದವರು ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಸಭೆ ಮಾಡಬೇಕು ಅಂದರೆ ಕೋಟಿಗಟ್ಟಲೆ ಬೇಕು. ನಾನು ಏನಿಲ್ಲ, ಬರೀ ಫೋನ್ ಮಾಡಿದ್ದೀವಿ. ನಮ್ಮ ರಾಜ್ಯ ನಾಯಕರು, ಕಾರ್ಯಾಧ್ಯಕ್ಷರು ತಾಯಣ್ಣ, ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಎಲ್ಲ ಹಿರಿಯ ನಿರ್ದೇಶಕರಿದ್ದಾರೆ. ಅವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ನಿಮ್ಮ ಭಾಗದಿಂದ ಕರ್ಕೊಂಬಂದಿದ್ದೀನಿ ನಾನು. ಅವರ ಸ್ವತಃ ಖರ್ಚಿನಿಂದ ಇಷ್ಟು ಜನ ಬಂದಿದ್ದಾರೆ. ಇವತ್ತು ರಾಜಕಾರಣ ಮಾಡಬೇಕು ಅಂದರೆ ಒಬ್ಬರಿಗೆ ಇಷ್ಟು ಅಂತ ದುಡ್ಡು ಕೊಡಬೇಕು. ನಮ್ಗೆ ಯಾವ ದುಡ್ಡು ಇಲ್ಲ. ಅವರೇ ಬಂದು ಕೊಟ್ಟು, ಅವರೇ ಬಸ್ ಚಾರ್ಜ್ ಹಾಕೊಂಡೆ ಗಾಡಿ ಮಾಡ್ಕೊಂಡೆ ಅರ್ಧ ಜನ ಹೊರಗಡೆ ಬಂದಿದ್ದಾರೆ. ಅದರಿಂದ ಅವ್ರು ಋಣ ತೀರಿಸಬೇಕು. ನಾನು 200 ರೂಪಾಯಿ ಕಮಿಷನ್ ಆಗೋವರೆಗೂ ನಾನು ಮಾಲೀಕರ ಪರ ಹೋರಾಟ ಮಾಡ್ತೀನಿ. ನಿಮ್ಮ ಸಹಕಾರನೂ ಇರಲಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ಸ್.